ಹಾಯ್ ಎಲ್ರಿಗೂ ನಮಸ್ತೆ. ಮರ್ತೋಗ್ಬಿಟ್ಟಿದೆ ಸರ್ ಇವಾಗ ಲೆಟ್ ಮೀ ಟಾಕ್. ತುಂಬ ದಿನ ಆಗೋಗಿತ್ತು ನಿಮ್ಮ ಹತ್ರ ಮಾತಾಡಿದೆ, ಯಾಕಂದರೆ ಒಂದು ಯುದ್ಧದಲ್ಲಿದ್ದೆ. ಆ ಯುದ್ಧ ಏನಪ್ಪ ಅಂತ ಹೇಳಿದ್ರೆ ರೆಸಾರ್ಟ್ನ ಕ್ಲೋಸ್ ಮಾಡಿ ಒಂದು ರಿಟ್ರೀಟ್ ಲಾಂಚ್ ಮಾಡಿರೋದು. ಫೈನಲಿ ಯುದ್ಧದಲ್ಲಿ ಒಂದು ಗೆಲುವು ಅಂತ ಆಗ್ತಾ ಇದ್ದದಂಗೆ ನಿಮ್ಮ ಹತ್ರ ಬಂದು ಮಾತಾಡುವಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಎಸ್, ನಿಮ್ಮನ್ನ ಇವಾಗ ನಾನು ಕರ್ಕೊಂಡು ಹೋಗ್ತಾ ಇರೋದು ನಾಟ್ ಫಾರ್ ದ್ಯಾಟ್ ರೆಸಾರ್ಟ್. ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ, ಒಂದು ರೆಸಾರ್ಟ್ ಒಳಗಡೆ ಕರ್ಕೊಂಡೋಗಿ ಒಂದು ಇಂಟ್ರೋ ಕೊಡ್ತಾ ಇದೆ. ಇವತ್ತು ಹೋಗ್ತಾ ಇರೋದು ಫಾರ್ ಅ ಡಿಫ್ರೆಂಟ್ ವರ್ಲ್ಡ್, ಬೇರೆ ಪ್ರಪಂಚಕ್ಕೆ. ಬನ್ನಿ, ನಾನಿದ್ದೀನಿ ಎವರ್ಗ್ರೀನ್ ಕೌಂಟಿ, ಹೆಸರು ಅದೇ ಇದೆ. ಆಮೇಲೆ ಇಲ್ಲಿ ನೋಡಿ ಕುದುರೆ, ಆಲ್ ದಿಸ್ ಕುದುರೆ ಈಸ್ ಆಲ್ ಅಬೌಟ್ ಸ್ಪೀಡ್. ಎಂಟ್ರು ಹೊಡೆದಾಗಲೇ ನೋಡಿ ನಮ್ಮ ಟೀಮ್ ಅವರು ಇಟ್ಟಿರೋದು ಇದು. Let me talk. Okay. ಓಕೆ ಮಾತಾಡೋ, ರೈಟ್. ಓಕೆ ನೋಡಿ, ರಾಜರ ಕಾಲದಲ್ಲಿ ಹಿಂಗೆ ಆ ಒಂದು ಇದೆಲ್ಲ ಏನೋ ಯೂಸ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದಾರೆ. ಏನೋ ನನಗೆ ಫ್ಲ್ಯಾಶ್ ಆಗ್ತಿಲ್ಲ, ಸಡನ್ ಆಗಿ ಅದ್ರದ್ದು ಎಕ್ಸ್ಪ್ರೆಷನ್ ನೋಡಿ ಒಂಥರ ಫೀಲ್ ಆಗೋಯ್ತು. ಓಕೆ, ಇವಾಗ ನೋಡಿ, ಫಸ್ಟ್ ಇಲ್ಲಿ ಪ್ರಾಪರ್ಟಿಗೆ ಬರಬೇಕಾದ್ರೆ ಡಂಪ್ ಯೋರ್ ಗಾರ್ಬೇಜ್ ಇಯರ್ ಅಂತ. ನೆಗೆಟಿವಿಟಿ, ಈ ಬೇಡದಿರೋ ದುರಾಲೋಚನೆ, ಆಮೇಲೆ ಏನೇನೋ ಇರುತ್ತಲ್ಲ ಬೇಡದಿರೋದು, ಆಲ್ ದಟ್. ಅದರೊಟ್ಟಿಗೆ ನಿಮ್ಮ ವೇಸ್ಟ್ ಪ್ಲಾಸ್ಟಿಕ್ ಗಿಸ್ಟಿಕ್ ಏನಿರುತ್ತೆ ಅದನ್ನ ತಂದಿಲ್ಲಿ ಒಳಗಡೆ ಡಂಪ್ ಮಾಡಿ ಅಂತ ಹೇಳೋ ಒಂದು ಕಾನ್ಸೆಪ್ಟ್. ಆಮೇಲೆ ಮುಂದೆ ಹೋದರೆ ಆಲ್ರೆಡಿ ಲಕ್ಕಿ, ಹ್ಯಾಪಿ, ಸುಂದರಿ ಎಲ್ಲ ಇದ್ದಾರೆ. ಅಲ್ಲಿಂದ ಈ ಕಡೆ ಬಂದರೆ ಈ ಪ್ರಾಪರ್ಟಿ ಅಂತ ಹೇಳೋದನ್ನ ಒಂದು ರಿಟ್ರೀಟ್ ಮಾಡಿಬಿಟ್ಟಿದ್ವಿ, ಎವರ್ಗ್ರೀನ್ ಕೌಂಟಿ ರಿಟ್ರೀಟ್. ಆಯಿತಾ, ನಿಮಗೆ ಕೋತಿ ನೋಡ್ಬೋದು, ಆಮೇಲೆ ಕ್ರಿಯೇಟಿವಿಟಿ ಎಲ್ಲ ನೋಡ್ಬೋದು, ಒಂಥರ ಡಿಫ್ರೆಂಟು. ಆಮೇಲೆ ವಿ ವಿಲ್ ಸ್ಟಾರ್ಟ್ ವಿತ್ ಡೇ. ಆಯಿತಾ, ಇಲ್ಲಿ ಬಂದರೆ ಪಾಸಿಟಿವ್ ವೈಬ್ಸು. ರೆಸಾರ್ಟಲ್ಲಿ ಇದೆಲ್ಲ ನಾವು ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆ್ಯಂಡ್ ವಿ ಸ್ಟಾರ್ಟ್ ವಿತ್ ದ ಕೋಟ್, ಸಕ್ಸಸ್ ಇಸ್ ನಾಟ್ ಗಿವನ್, ಇಟ್ ಈಸ್ ಅರ್ನ್ಡ್. ಆಮೇಲೆ ಈ ಕ್ಯಾಮರಾ ಹ್ಯಾಂಡಲ್ ಮಾಡ್ತಾ ಇರೋರ ಬಗ್ಗೆ ನೀವು ಕಮೆಂಟ್ ಹಾಕ್ಬೋದು, ಎಷ್ಟು ಚೆನ್ನಾಗಿ ವಿಡಿಯೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಎಂಟ್ರ್ ಆಗ್ತಾ ಇದ್ದಂಗೆ ಇಲ್ಲೊಂದು ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ನೀವು ಎಂಟ್ರ್ ಆಗೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಾರ್ನಿಂಗ್ ಕೊಡ್ತೀನಿ, ಯಾಕಂದರೆ ಅವ್ರದ್ದು ಪ್ರಾಡಕ್ಟ್ಸ್ ಅಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಆಯಿತಾ, ಹೆಂಗಾದರೂ ಮಾಡಿ ಸೇಲ್ ಮಾಡಿಬಿಡ್ತಾರೆ. ನೀವು ಏನಾದರೂ ಇಲ್ಲಿ ಪ್ರಾಡಕ್ಟ್ ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ ಯು ಆರ್ ಔಟ್ ಆಫ್ ದ ವರ್ಲ್ಡ್ ಅಂತ. ನೋಡಿ, ಇವಾಗ ಬನ್ನಿ. ಹಾಯ್ ನಳಿನಿ ಅವರೇ, ಕರೆಂಟ್ ಬಿಲ್ ತುಂಬ ಉಳಿಸ್ತಾ ಇದ್ದೀರಾ. ಓಕೆ, ಇವರಿಗೆ ನಾವು ಜಾಸ್ತಿ ಟೈಮ್ ಕೊಡೋದು ಬೇಡ, ಯಾಕಂದರೆ ಅಷ್ಟು ಪ್ರಾಡಕ್ಟ್ಸ್ ಇದೆ. ಹಾಯ್ ನಳಿನಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗೆ ಅನಿಸ್ತಾ ಇದೆ ಬೀಯಿಂಗ್ ಹ್ಯಾಂಡ್ಲಿಂಗ್ ಆಲ್ ದೀಸ್ ಕೈಂಡ್ ಆಫ್ ಹೆಲ್ದಿ ಪ್ರಾಡಕ್ಟ್ಸ್? ಖುಷಿ ಆಗ್ತಿದೆ ಸರ್. ನಾವು ಜನರಿಗೆ ಒಳ್ಳೆ ಪ್ರಾಡಕ್ಟ್, ಆರ್ಗಾನಿಕ್ ಪ್ರಾಡಕ್ಟ್ ಕೊಡ್ತಿದೀವಿ ಅಂತ ಖುಷಿ ಆಗ್ತಿದೆ. ತುಂಬಾ ಜನ ಬಂದ್ಬಿಟ್ಟು ಆರ್ಗಾನಿಕ್ ಐಟಮ್ ಬೇಕು ಅಂತಲೇ ತಗೊಳ್ತಾರೆ. ಹೌದು. ಸೊ ಯು ಆರ್ ಪ್ರೌಡ್ ಅಬೌಟ್ ವಾಟ್ ವಿ ಆರ್ ಸೆಲ್ಲಿಂಗ್ ಅಲ್ಲ? ಹೌದು ಸರ್. ನೈಸ್. ಈಗ ಇದರಲ್ಲಿ ಒಂದು ಟಾಪ್ 3 ಪ್ರಾಡಕ್ಟ್ಸ್ ಯಾವುದು? ಟಾಪ್ 3 ಅಂತ ಹೇಳಿದ್ರೆ ನಮ್ದು ಕೂರ್ಗ್ ಪ್ರಾಡಕ್ಟ್, ಮೇನ್ ಆಗಿ ಕೂರ್ಗ್ ಪ್ರಾಡಕ್ಟ್ ಎಂದು ಗೊತ್ತಿರ್ಬೋದು. ಅದರಲ್ಲಿ ಕಾಫಿ ಪೌಡರ್ಸ್ ಆಗಿರ್ಬೋದು. ಈಗ ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ಆಯಿಲ್ ಫ್ರೈ ಸ್ನಾಕ್ಸ್ ನೋಡೇ ಇರ್ತೀರಾ, ಇದು ಬಂದು ಫುಲ್ ಏರ್ ಫ್ರೈನು ಆ ತರನು ಇದೆ. ಮತ್ತೆ ಮಸಾಲಾ ಐಟಮ್ಸ್ ಆಗಿರ್ಬೋದು, ಅದು ಬಂದು ಇದು ಕೌಂಟ್, ಇದು ಮಸಾಲಾ ಐಟಮ್ಸ್ ನಮ್ಮ ಶೆಫ್ಗಳೇ ಮಾಡಿರುವಂತ, ಪ್ರಿಪೇರ್ ಮಾಡಿರುವಂತ ಮಸಾಲಾ ಐಟಮ್ಸ್ ಆಗಿರ್ಬೋದು. ಫುಲ್ ಹೆಲ್ದಿ ಆಗಿರುವಂತಹ ಎಲ್ಲ ಆರ್ಗಾನಿಕ್ ಐಟಮ್ಸ್ ಇದೆ ಸರ್. ಎಸ್, ಸೂಪರ್. ಯಾಕೆ ನಾವು ಈ ಎಲ್ಲ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನನಗೆ ರಿಯಲೈಸೇಷನ್ ಆಗಿದೆ ಅಂತ ಹೇಳಿದ್ರೆ, ನಾನು ಲೈಕ್ ಮೋಸ್ಟ್ ಆಫ್ ದ ಮೈ ಹೆಲ್ತ್ ಇಶ್ಯೂ ಸ್ಟಾರ್ಟೆಡ್ ವಿತ್ ಮೈ ಪ್ರಾಡಕ್ಟ್ಸ್. ವಾಟ್ ನಾನು ಏನು ಯೂಸ್ ಮಾಡ್ತಾ ಇದ್ದೆ ಅದರಿಂದ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ಇವನ್ ನನ್ನ ಮಗ ಬಂದರೂ ನೀವು ಇದು ಕೊಡ್ತೀರಲ್ವಾ? ಯಾಕಂದರೆ ಐ ಹ್ಯಾವ್ ಟೋಲ್ಡ್, ನನ್ನ ಮಗ ಬಂದು ಕೇಳಿದ್ರು ಯು ಕ್ಯಾನ್ ಗಿವ್ ದ ಸ್ನ್ಯಾಕ್ಸು. ಐ ಟ್ರಸ್ಟ್ ದ ಪ್ರಾಡಕ್ಟ್, ಯಾಕಂದರೆ ನನ್ನ ಫ್ರೆಂಡ್ ಕಡೆಯಿಂದ ಅವರ ಊರುಗಳಿಗೆ ಹೋಗಿ ಬೇರೆ ಬೇರೆ ಕಡೆಯಿಂದ ಸೋರ್ಸ್ ಮಾಡಿರುವಂಥ ಪ್ರಾಡಕ್ಟ್ಸು. ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, 5 ರೂಪಾಯಿ ಕೊಟ್ಟು ಆ ಏರ್ ತುಂಬಿರೋ ಒಂದು ಪ್ಯಾಕೆಟಿಂದ ಚಿಪ್ಸ್ ತಿಂತೀವಲ್ಲ, ದಟ್ ಈಸ್ ವೆರಿ ಚೀಪ್. ಬಟ್ ಫ್ಯೂಚರಿಗೆ ಯು ವಿಲ್ ಹ್ಯಾವ್ ಟು ಪೇ ದ ಪ್ರೈಸ್. ಇಲ್ಲಿ ಏನು ಅಂತ ಹೇಳಿದ್ರೆ, ದಿಸ್ ಈಸ್ ಆನ್ ಲಿಟಲ್ ಆನ್ ದ ಡಿಫ್ರೆಂಟ್ ಸೈಡು. ಯಾಕೆಂತ ಹೇಳಿದ್ರೆ, ನಿಮಗೋಸ್ಕರ
ಕೋಕೋನಟ್ ಆಯಿಲ್ ಯೂಸ್ ಮಾಡಿರ್ತೀವಿ, ಕೆಲವು ಸ್ನ್ಯಾಕ್ಸಿಗೆ ಇದು ಎಂತೋ ಬ್ಲ್ಯಾಕ್ ಜಾಗ್ರಿ ಯೂಸ್ ಮಾಡಿರ್ತಾರೆ. ಸೊ ಈ ಥರ ಇದ್ದಾಗ ಇಲ್ಲಿ ಸ್ವಲ್ಪ ಪ್ರೈಸ್ ಕೊಡಬೇಕಾಗುತ್ತೆ. ಇಲ್ಲಲ್ಲ, ನೀವು ಎಲ್ಲೋದ್ರೂ ಆರ್ಗ್ಯಾನಿಕ್, ಅದು ಅಥೆಂಟಿಕ್ ಆಗಿ ಆರ್ಗ್ಯಾನಿಕ್ ಆಗಿದ್ದರೆ ನೀವು ಟು ಪೇ ದ ಪ್ರೈಸ್. ಫ್ಯೂಚರಲ್ಲಿ ಖರ್ಚು ಮಾಡಬೇಕು ಅಂತ ಇಲ್ಲ ಅಂತ. ಮತ್ತೆ ಕೆಲವೊಂದು ಗೆಸ್ಟ್ ವಿಡಿಯೋ ಕಾಲ್ ಮಾಡಿಬಿಟ್ಟು ಪ್ರಾಡಕ್ಟ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಅದು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ನಾವು ಈಗ ಐಟಮ್ ಒಂದ್ಸಲ ಕೊಟ್ಟರು ಅವ್ರು ನಮಗೆ ಪುನಃ ಕಾಲ್ ಮಾಡಿ ನಮಗೆ ಇನ್ನೂ ಐಟಮ್ ಬೇಕು ಅಂತ ಇದು ಮಾಡ್ತಿದ್ದಾರೆ ಸರ್, ತುಂಬಾ ಖುಷಿ ಆಗ್ತಿದೆ. ಎಸ್. ಸೊ ನಿಮ್ಮ ಸ್ಟೋರ್ದು ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ antorganic.com. ಹೌದು, antorganic.com ಅಂತ ಅದು ಇನ್ಸ್ಟಾ ಪೇಜ್ನು ಇದೆ. ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದರೂ ಕೊರಿಯರ್ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ತಗೊಳ್ಳಿ, 8296568127. ನಾವು ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಕೊರಿಯರ್ ಮಾಡಿ ಕೊಡ್ತೀವಿ. ಓ ಮೈ ಗಾಡ್, ನೀವು ಮಾರ್ಕೆಟಿಂಗ್ ಫೀಸ್ ಕೊಡ್ಬೇಕು ಆಮೇಲೆ. ಓಕೆ, ಬನ್ನಿ. ಆಲ್ ದಿ ಬೆಸ್ಟ್ ನಳಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಳಿನಿ ಅವರೇ, ಈಗ ನಿಮ್ಗೊಂದು ಕ್ವಶನ್. ನೀವು ಹೆಲ್ತ್ ಅಂತ ಹೇಳ್ಕೊಂಡು ಈ ಥರ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀರಾ, ನಾನು ಪರ್ಚೇಸ್ ಮಾಡ್ತಿದ್ದೀನಿ. ನೀವು ಮನೆಗೆ ಇವನ್ ನನ್ನ ಜೋಬಲ್ಲಿ ಒಂದು ಸೋಪ್ ಕೊಟ್ಟಿದ್ದಾರೆ ನೋಡಿ, ಬೆಳಿಗ್ಗೆ ಫೇಸ್ ವಾಶ್ ಮಾಡೋಕ್ಕೆ. ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ, ನಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಐ ವಾಂಟ್ ಸೋಪ್ ಅಂತ, ಅದನ್ನ ಸೇಲ್ ಮಾಡೋದು. ಸೊ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಈಗ ಒಂದು ಕೆಮಿಕಲ್ ಇರುವಂಥ ಒಂದು ಪ್ರಾಡಕ್ಟ್ ಆಯಿತಾ, ಜನರಿಗೆ ಒಳ್ಳೇದಲ್ಲ ಅಂತ ಗೊತ್ತು, ಅದರಲ್ಲಿ 108 ಕೆಮಿಕಲ್ ಇರುತ್ತೆ. ಇಫ್ ಐ ಟೆಲ್ ಯು, ನಳಿನಿ ಅವರೇ ನಮಗೆ ದುಡ್ಡು ಇಂಪಾರ್ಟೆಂಟು, ವಿಲ್ ಯು ಬಿ ಏಬಲ್ ಟು ಸೆಲ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸೇಲ್ ಮಾಡ್ತೀರಾ ಇಲ್ವಾ? ಇಲ್ಲ ಸರ್, ಸೇಲ್ ಮಾಡಲ್ಲ. ನಮಗೆ ಹೆಲ್ತ್ ಇಂಪಾರ್ಟೆಂಟ್. ನಮಗೆ ಹೆಲ್ತ್ ವೈಸ್ ನೋಡ್ಬಿಟ್ಟೆ ನಾನು ಆ ಪ್ರಾಡಕ್ಟ್ನ ಸೇಲ್ ಮಾಡೋದು. ನಮಗೆ ಯಾವುದು ಕೆಮಿಕಲ್ ಮಿಕ್ಸ್ ಆ ಥರದ ನಾವು ಸೇಲೇ ಮಾಡ್ಲಿಕ್ಕೆ ಹೋಗಲ್ಲ. ಎಸ್, ಮಾರಲ್ ಆಫ್ ದ ಸ್ಟೋರಿ, ನಮ್ಮ ಒಂದು ಸೋಪಿಗೆ ಅಷ್ಟೊಂದು ಕೆಮಿಕಲ್ ಇರೋ ಅವಶ್ಯಕತೆ ಇಲ್ಲ. ನಾವು ಯೂಸ್ ಮಾಡ್ತಾ ಇರೋ ಬ್ರಷ್ಗೆ ಅಷ್ಟೊಂದು ಕೆಮಿಕಲ್ಸ್ ಆಗೋ ಅವಶ್ಯಕತೆ ಇಲ್ಲ. ಕ್ರೀಮಿಗೆ ಕೆಮಿಕಲ್ ಪರ್ ಡೇ 500 to 1000 ಕೆಮಿಕಲ್ಸ್ ಗೊತ್ತಿಲ್ಲದೆ ಯೂಸ್ ಮಾಡ್ತಾ ಇದೀವಿ. ಸೊ ಐ ವುಡ್ ಹೈಲಿ ರೆಕಮೆಂಡ್, ನೀವು ಬಂದಾಗ ಇಲ್ಲೊಂದ್ಸರಿ ಶಾಪಿಂಗ್ ಮಾಡ್ಕೊಳ್ಳಿ, ಆಮೇಲೆ ಕಾಂಟ್ಯಾಕ್ಟ್ ತಗೊಳ್ಳಿ, ಅವ್ರು ಹೇಳಿರೋ ನಂಬರು. ಸೊ ಇಫ್ ಯು ವಾಂಟ್ ಎನಿ ಪ್ರಾಡಕ್ಟ್ಸ್ ಯು ಕ್ಯಾನ್ ಕನೆಕ್ಟ್ ವಿತ್ ನಳಿನಿ. ನಮ್ಮಲ್ಲಿ ಅಗರಬತ್ತಿ ಕೂಡ ಕೆಮಿಕಲ್ ಇಲ್ಲ, ಅದು ಕೂಡ ತುಂಬಾ ಒರಿಜಿನಲ್ ಆಗಿದೆ. ಅಗರಬತ್ತಿಯಲ್ಲಿ 2-3 ಟೈಪ್ಸ್ ಬಂದಿದೆ, ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದೆಲ್ಲ ಸಿಗುತ್ತೆ. ಎಸ್. ಯಾಕೆ ನಾನು ಕೆಮಿಕಲ್ ಬೇಡ ಅಂತ ಬಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇಕಾಗಿರೋಷ್ಟು ಕಾಯಿಲೆಗಳು ಬರ್ತಾ ಇದೆ. ಆ್ಯಂಡ್ ಎವ್ರಿವೇರ್ ದ ಕಾನ್ಸೆಪ್ಟ್ ಈಸ್ ಕೆಮಿಕಲ್. ಸೊ ಬೆಳಗ್ಗಿಂದ ಸಂಜೆವರೆಗೆ ಕೆಮಿಕಲ್. ಸೊ ಅದಕ್ಕೆ ನಾವು ಸ್ವಲ್ಪ ಆರ್ಗ್ಯಾನಿಕ್ ಅಂತ. ಆ್ಯಂಡ್ ಐ ಕ್ಯಾನ್ 100% ಕಮಿಟ್ ಆನ್ ದಿಸ್. ಇಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ತೆಗೆದು ನಿಮಗೆ ಕಂಪ್ಲೇಂಟ್ಸ್ ಇದ್ದರೆ ಯು ಕ್ಯಾನ್ ಸೆಂಡ್ ಇಟ್ ಬ್ಯಾಕ್. ಇನ್ನೊಂದು ಹೇಳ್ಬಿಡ್ತೀನಿ, ಕೆಮಿಕಲ್ಲು ಇರೋ ಪ್ರಾಡಕ್ಟು ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಓಕೆ, ಕೆಮಿಕಲ್ ಇಲ್ಲದಿರೋ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟು ಸೆಲ್ಫ್ ಲೈಫ್ ಕಡಿಮೆ ಇರುತ್ತೆ. ದೇರ್ ಆರ್ ಚಾನ್ಸಸ್ ಇಟ್ ಮೈಟ್ ಹ್ಯಾವ್ some challenges, but I will take the complete responsibility to take it back and give you the new order, because don't expect things to be. But ಇನ್ನೊಂದು ಗ್ಯಾರಂಟಿ ಏನು ಅಂತ ಹೇಳಿದ್ರೆ, ಇಫ್ ಯು ಟೇಕ್ ದಿಸ್ ಪ್ರಾಡಕ್ಟ್ ಯುವರ್ ಹ್ಯೂಮನ್ ಲೈಫ್ ವಿಲ್ ಬಿ ಮೋರ್ ಅಲ್ವಾ. ಥ್ಯಾಂಕ್ ಯು ನಳಿನಿ. ಜಾಸ್ತಿ ಹೇಳಿದ್ರೆ ನಮ್ಮ ಎವರಿನ್ ಕಂಪ್ನಿನ ಪ್ರಮೋಟ್ ಮಾಡೋಕೆ ಬಿಡಲ್ಲ, ಬೇರೆ ಇವ್ರ ಬಗ್ಗೆನೇ ಪ್ರಮೋಟ್ ಮಾಡ್ತಾ ಇರ್ತಾರೆ ಪ್ರಾಡಕ್ಟ್ಸ್ ಬಗ್ಗೆ. ಓಕೆ, ಬೈ ನಳಿನಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಬನ್ನಿ ಇವಾಗ ಹೋಗುವ, ಮುಂದೆ ಹೋಗ್ತಾ ಮಾತಾಡ್ಕೊಂಡು ಹೋಗುವ. ಓಕೆ, ಇಲ್ಲಿ ಹೋಗ್ತಾ ನಮ್ಮದೊಂದು AI ಬಿಸ್ನೆಸ್ಸು ಸಾಫ್ಟ್ವೇರು, ಇಟ್ ಈಸ್ ರಿಲೇಟೆಡ್ ಟು ಲೈಕ್ ಹಾಸ್ಪಿಟಲಿಟಿ ಬಿಸ್ನೆಸ್ ಓವರ್ಸಿ ಕಂಪ್ಲೀಟ್ ಸೊಲ್ಯೂಷನು. ಆಮೇಲೆ ಇಲ್ಲಿ ಬಂದಾಗ ವಾಟ್ ಐ ಆಮ್ ಟೆಲ್ಲಿಂಗ್ ಟು ದ ಪೀಪಲ್ ಆರ್, ಎಲ್ಲರೂ ಸಫರಿಂಗಲ್ಲಿದ್ದಾರೆ, ಕ್ಲಾರಿಟಿ ಇಲ್ಲ, ಥಾಟ್ ಪ್ರೊಸೆಸ್ಸು, ಕನ್ಫ್ಯೂಷನು, ಹೆಲ್ತ್ ಇಶ್ಯೂಸ್ ಎಲ್ಲ. ಸೊ ನಾವು ವಿ ಆರ್ ದ ಓನ್ಲಿ ಸ್ಪೀಸೀಸ್ ದಟ್ ಸ್ಪ್ರೇ ಫುಡ್ ವಿತ್ ಪಾಯ್ಸನ್. ಯಾಕಂದರೆ ಪಕ್ಷಿಗಳು ಬಂದು ತಿನ್ನಬಾರ್ದು ಅಂತ ನಾವು ಅದಕ್ಕೆ ಮದ್ದು ಹೊಡಿತೀವಿ. ಆಮೇಲೆ ಫೈನಲಿ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದನ್ನ ಫೀಡ್ ಮಾಡ್ತೀವಿ. ಸೊ ಆ ಥರ ಒಂದು ಬೋರ್ಡ್ ಹಾಕಿದ್ದೀನಿ. ಇಟ್ಸ್ ಅವೇರ್ನೆಸ್ ಕಾನ್ಸೆಪ್ಟು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಸರ್ಟನ್ ಥಿಂಗ್ಸ್ ಐ ಆಮ್ ವೆರಿ ಪರ್ಟಿಕ್ಯುಲರ್. ಫಾರ್ ಮೀ ಇಲ್ಲಿ ಈ ಪ್ರಾಪರ್ಟಿಲಿ ಯಾವ ಒಂದು ಕ್ರಿಮಿ ಕೀಟ ಎನಿಥಿಂಗ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ ಮೋರ್ ದೆನ್ ಎನಿಥಿಂಗ್. ಗೆಸ್ಟಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಐ ಟೆಲ್ ಯು ಡೋಂಟ್ ಕಮ್, ಯಾಕೆಂದರೆ ಐ ಆಮ್ ಲಿವಿಂಗ್ ವಿತ್ ನೇಚರ್, ಲೆಟ್ಸ್ ರೆಸ್ಪೆಕ್ಟ್, ಲೆಟ್ಸ್ ಬಿ ಟುಗೆದರ್ ಅಂತ. ಯಾಕಂದರೆ ಈಗ ಮಕ್ಕಳಿದ್ರು, ಇವತ್ತು 87 ಮಕ್ಕಳಿದ್ರು, ಅವರು ಹೋದರು, ನೆನ್ನೆ ಮಕ್ಕಳಿದ್ರು, ಮೊನ್ನೆ ಫ್ಯಾಮ್ಲೀಸ್ ಇದ್ದರು. ಸೊ ದೇ ಆರ್ ವೆರಿ ಕ್ಲಿಯರ್. ನಾವು ಏನು ಮಾಡಿಕೊಟ್ಟಿದ್ದೀವಿ, ದೇ ಆರ್ ವೆರಿ ಕ್ಲಿಯರ್, ನೋ ಕಂಪ್ಲೇಂಟ್ಸ್. ನಾನು 40 ವರ್ಷ ಆಯಿತು, ನಾನು ಕೂರ್ಗಲ್ಲಿ ಇಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಐ ಆಮ್ ಕೋ ಎಕ್ಸಿಸ್ಟಿಂಗ್ ವಿತ್ ದೆಮ್. ಸೊ ಲೆಟ್ಸ್ ಗೋ, ಬನ್ನಿ. ಆಮೇಲೆ ಇಲ್ಲಿ ರೈಟಿಗೆ ವಿ ಹ್ಯಾವ್ ಬೋರ್ಡ್ಸು, ಏನೇನು ಸೈಕ್ಲಿಂಗ್ ಪ್ಲ್ಯಾನ್ ಅಂತ. ಆಮೇಲೆ ಮುಂದೆ ಹೋಗ್ತಾ ಯಾರ್ಯಾರಿದ್ದಾರೆ ಅಂತ ನೋಡುವ. ಇಟ್ ಈಸ್ ವೆಯ್ಟಿಂಗ್, ನೀವು ಯಾವಾಗ ಬರ್ತೀರಾ ಡಿಸೈಡ್ ಮಾಡಿ. ಬಟ್ ದಿಸ್ ಈಸ್ ನೋ ಡೇಟ್ಸ್ ಅವೈಲೇಬಲ್ ಇನ್ ಅಟ್ಲೀಸ್ಟ್ ನವಂಬರ್ 10th ಒಳಗಡೆ ಡೇಟ್ಸ್ ಇಲ್ಲ ನಿಮಗೆ. ಸೊ ಸ್ಟೋನೇಜ್ ಬಿಲ್ಡಿಂಗ್ ಇದೆ, ಅಲ್ಲಿ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಆಮೇಲೆ ಇಲ್ಲಿ ನೋಡಿ ನಮ್ಮ ಟೀಮ್ ಅವರೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ, ಎವ್ರಿಬಡಿ ಶುಡ್ ಬಿ ಅ ಮಾರ್ಕೆಟರ್ ವೆನ್ ದೇ ಡೋಂಟ್ ಹ್ಯಾವ್ ಅ ಜಾಬ್ ಅಂತ. ಅಂದರೆ ಗೆಸ್ಟ್ ಯಾವಾಗ ಫ್ರೀ ಇರ್ತಾರೆ, ಈಗ ಅವರು ಸೈಟ್ ಸೀಯಿಂಗ್ ಹೋಗಿರ್ಬೋದು, ಇಲ್ಲ ಚೆಕ್ಔಟ್ ಆಗಿ ಹೋದ್ಮೇಲೆ ನಮ್ಮ ಟೀಮ್ ಅವ್ರು ಕೂತ್ಕೊಂಡು ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ನೀಟಾಗಿ ಫ್ಲವರ್ಸ್ ಎಷ್ಟು ಹೆಲ್ದಿಯಾಗಿ, ಮತ್ತು ಪಕ್ಷಿಗಳ ಸೌಂಡ್ ನೋಡಿ, ನನಗಿಂತ ಜಾಸ್ತಿ ಪಕ್ಷಿಗಳೇ ಮಾತಾಡ್ತಾ ಇದೆ.
ಓಕೆ ಬನ್ನಿ ಯಾರು ಓಕೆ ಇಲ್ಲೊಂದು ನೋಡಿ ಹೊಟ್ಟೆನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಫ್ಯಾನ್ ಥರ. ಇಲ್ಲ ಹೊಟ್ಟೆ ಇಲ್ಲ ಅವರಿಗೆ, ಅದು ಸುಮ್ಮನೆ. ಹೇಳಿ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ತುಂಬ ಫೋಟೋಸ್ ಇದೆ, ಅದನ್ನೆಲ್ಲ ನಮ್ಮ ಕ್ರಿಯೇಷನ್ ಟೀಮಿಗೆ ಕಳಿಸ್ಕೊಡುವ. ಓಕೆ. ಓ ಲಗೇಜ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ ಸೂಪರ್ ಫೈನ್. ಕ್ರಿಯೇಷನ್ ಟೀಮಿಗೆ ಕಳಿಸ್ಕೊಡುವ ಅಂತ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಫೋಟೋಸ್ ಇದೆ, ತುಂಬ ಕ್ಯಾಪ್ಚರ್ ಮಾಡಿದ್ದೀವಿ, ಎಂಜಾಯ್ ಮಾಡಿದ್ದೀನಲ್ಲ. ಸ್ಕೂಲ್ ಮಕ್ಕಳ ಇದೆಲ್ಲ ಇದೆ. ಆ ಥರ ಸೊ ಖುಷಿ ಆಗ್ತಾ ಇದೆಯಾ ಮಕ್ಕಳನ್ನೆಲ್ಲ ಹೋಸ್ಟ್ ಮಾಡೋಕ್ಕೆ? ತುಂಬ ಖುಷಿ ಆಗ್ತಿದೆ. ಕಳ್ಕೊಂಡಿದ್ದು 3 ಕ್ಲೈಂಟು, ಬಂದಿರೋದು ಇವಾಗ ಟೋಟಲ್ ಹಳೆಬ್ರು ಸೇರಿ 7 ಕ್ಲೈಂಟು. 7 ಕ್ಲೈಂಟ್. ಸೊ ಫೀಲಿಂಗ್ ಗುಡ್. ಹೊಸ ಕ್ಲೈಂಟ್ಸ್ ಸಿಕ್ಕಿದ್ದಾರೆ, ಹೊಸ ಎಕ್ಸ್ಪೀರಿಯನ್ಸು, ಅವರಿಗೂ ಕೂಡ ಹೊಸ ಜಾಗ. ಎಸ್, ಒಳ್ಳೆ ನೇಚರ್ ಮಧ್ಯೆ ಬಂದು ಎಲ್ಲ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಹೌದು ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವರು ಏನೋ ದೀರ್ಘಾಲೋಚನೆಯಲ್ಲಿ ಏನೋ ಮಾಡ್ತಿದ್ದಾರೆ. ನಿಮ್ಮದು ಇಲ್ಲ ಮೊಬೈಲ್ನ ಸೀಟ್ ನೋಡ ಏನು ಮಾಡ್ತಿದ್ದಾರೆ ನೋಡ. ನೋಡಿ ನಳಿನಿ ಅವರಿಗೆ ವೈನ್ ಡಿಸೈನಿಂಗು ಮಾಡ್ತಾ ಇದ್ದಾರೆ. ಇದು ಯಾವುದು ಕ್ಯಾನ್ವಾದಲ್ಲ, ಇನ್ ಶಾರ್ಟ್ಸಲ್ಲಿ ನಮ್ಮಲ್ಲಿಗೆ ಇನ್ನೊಂದು ಹಾಸ್ಪಿಟಾಲಿಟಿ ಬಿಸ್ನೆಸ್ ಓನರ್ಸ್ ಬಂದರೆ ವಿ ಆರ್ ಕೋಚಿಂಗ್ ದೆಮ್ ಆನ್ ಆಲ್ ದ ಆಸ್ಪೆಕ್ಟ್ಸು. ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಬನ್ನಿ. ವಿ ವಿಲ್ ಕೋಚ್ ಯು, ವಿಲ್ ಟ್ರೈನ್ ಯು. 360 ಡಿಗ್ರಿ ಶಿಫ್ಟ್ ಆಗುತ್ತೆ. ಅವ್ನು ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಏನು ಮಾಡ್ತಾ ಇದ್ದಾರೆ ನೋಡ. ಕಾರ್ಡಮಮ್ ಕ್ವೀನ್ ಆಫ್ ಸ್ಪೈಸಸ್ ನೋಡಿ, ಡಿಸೈನಿಂಗು. ಸೊ ಇವ್ರು ಯಾರು ಮಾರ್ಕೆಟಿಂಗ್ ಬ್ಯಾಕ್ಗ್ರೌಂಡ್ ಅಲ್ಲ, ಬಟ್ ದೇ ಆರ್ ಆಲ್ ಟುಗೆದರ್ ಆ್ಯಸ್ ಅ ಟೀಮ್. ವಿ ಆರ್ ವರ್ಕಿಂಗ್ ಟುಗೆದರ್. ನೈಸ್, ಥ್ಯಾಂಕ್ ಯು. ಆಮೇಲೆ ಇವ್ರದ್ದು ಏನಂದರೆ ಪಕ್ಷಿಗಳೆಲ್ಲ ಬಂದುಬಿಟ್ಟು ಇವ್ರ ಹತ್ರ ಮಾತಾಡ್ಕೊಂಡು ಹೋಗೋದು ಅಲ್ಲ, ಸ್ಪೈಡರ್ ಎಲ್ಲ ವಿಡಿಯೋ ಬೇರೆ ನಮ್ಮ ಇದರಲ್ಲಿ ಇದೆ ನೋಡಿ, ಇನ್ಸ್ಟಾದಲ್ಲಿ ಎಲ್ಲ. ಓಕೆ, ನೆಕ್ಸ್ಟು ಇಲ್ಲೊಬ್ಬ ಇದ್ದಾನೆ ಸೋಮ, ತುಂಬ ಆ್ಯಕ್ಟಿಂಗ್ ಮಾಡ್ತಾನೆ. ಅವನಿಗೆ ಗೊತ್ತಾಯಿತು ನಾನು ಆ ಕಡೆ ಹೋದಾಗ ಈ ಕಡೆ ಬರ್ತೀನಿ ಅಂತ. ಆಯ್ ಸೋಮ. ಆಯ್ತು ಸರ್. ನೀನೇನು ಮಾಡಿದ್ಯಾ ತೋರಿಸು. ನಾನು ಮೊನ್ನೆ ಬಂದಿರೋ ಇವೆಂಟ್ದು ಎಡಿಟಿಂಗ್ ಮಾಡ್ತಿದ್ದೆ. ಓಕೆ ಸೂಪರ್. ನೋಡಿ ಇದು ಸೋಮಂದ್ ಎಡಿಟಿಂಗು. ಯಾರು ಕಲ್ಸಿದ್ದು ನಿನಗೆ ಎಡಿಟಿಂಗು? ನೀವೇ ಸರ್. ನಿಮ್ಮಿಂದ ನಾನು ಜಸ್ಟ್ ನಿನಗೆ ಗೈಡ್ ಮಾಡಿದ್ದಷ್ಟೇ. ಓಕೆ, ಎಸ್, ಬಾಕಿ ಅಲ್ಲಿ ನಮ್ಮ ಇನ್ಸ್ಟಾದಲ್ಲಿ ಬಂದು ನೋಡ್ಕೊಳ್ಳಿ. ಈ ವಿಡಿಯೋ ಅಪ್ಲೋಡ್ ಮಾಡಿದ್ವಿ, ಹೋಗ್ಬಿಟ್ಟು ನೋಡಿದ್ವಿ ಯಾವ ಥರ ಇದೆ ಅಂತ. ಎಸ್ ಸೋಮ. ಸೊ ಹೇಗೆ ಅನಿಸ್ತಾ ಇದೆ? ಜನರೆಲ್ಲ ಬಂದು ಲೈಕ್ ಮಕ್ಕಳೆಲ್ಲ ಬಂದು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ. ಕೌಂಟಿ ಫುಲ್ ಹೋಗ್ತಾ ಇದೆ. ಎಸ್, ಕೌಂಟಿ ಫುಲ್ ಹೋಗ್ತಿದೆ. ಫುಲ್ ಅನ್ಲಿಮಿಟೆಡ್ ಫನ್, ಎಂಜಾಯ್, ಫುಲ್ ಎಲ್ಲ ಆ್ಯಕ್ಟಿವಿಟೀಸ್, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ. ನನಗೆ ಈಗ ಅನಿಸ್ತಾ ಇದೆ, ಬೇಡ ನಾವು ಹಳೆ ಫಾರ್ಮೇಟಿಗೆ ಹೋಗುವ. ಡ್ರಿಂಕ್ಸು ತರಲಿ, ಹೌದು, ಚೆನ್ನಾಗಿ ಕುಡೀಲಿ, ಸ್ಮೋಕ್ ತರಲಿ, ಕುಡೀಲಿ, ನಾನ್ ವೆಜ್ ಎಲ್ಲ ಮಾಡಿಕೊಡುವ. ನೈಟ್ 12 ಗಂಟೆ 1 ಗಂಟೆ 2 ಗಂಟೆ ಅಂದರೂ ನಾವು ಅಡುಗೆ ಮಾಡಿಕೊಡುವ. ಲೈಕ್ ಏನು ಬೇಕಾದ್ರೂ ಮಾಡ್ಬೋದು. ಮಾಡೋದಾ? ರೆಸಾರ್ಟ್ ರೀಓಪನ್ ಮಾಡೋದಾ? ಬೇಡ ಸರ್. ಯಾಕೆ? ಇದೇ ಸರ್. ಫಸ್ಟ್ ನೀನು ಡೌಟಲ್ಲಿ ಇದೆಯಲ್ಲ, ಇದು ನಡೆಯುತ್ತಾ ಅಂತ. ನಡೆಯುತ್ತಾ ಅಂತ ಡೌಟಲ್ಲಿ ಇದೆ, ಬಟ್ ಇವಾಗ ನೋಡ್ತಿದ್ರೆ ಅದು ಬೇಡ ಅನಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ಇವಾಗ ಮಕ್ಕಳೆಲ್ಲ ಬಂದು ಅಂದರೆ ಎಂಜಾಯ್ ಮಾಡ್ಕೊಂಡು ಹೋಗಿರೋದೆಲ್ಲ ನೋಡ್ತಿದ್ರೆ ಇದೇ ಚೆನ್ನಾಗಿದೆ ಅನಿಸ್ತಿದೆ. ಎಸ್, ಸೊ ದಟ್ ಈಸ್ ದ ಬ್ಯೂಟಿ ಆಫ್ ರಿಟ್ರೀಟ್. ಆ್ಯಂಡ್ ಅಲ್ಲಿ ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ ಹೋಗಿ ಬಂದ್ಬಿಡುವ. ನೋಡಿ ಇಲ್ಲಿ ಸ್ವಲ್ಪ ಬಂದು ಆ ಕಡೆ ಹೋಗ್ಬಿಡುವ. ಯಾಕಂತ ಹೇಳಿದ್ರೆ ಹಾಯ್, ಏನು ಮಾಡ್ತಾ ಇರೋದು ಇಬ್ಬರು? ಮನೆ ಮಕ್ಕಳು ಬಂದಿದ್ರು, ಅದ್ರದ್ದು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ರೆ ಕಳಿಸ್ಬೇಕು ಅಂತ ನೋಡ್ತಾ ಇರೋದು. ನೋಡಿ ಕ್ರಿಯೇಷನ್ ಟೀಮು. ಆಮೇಲೆ ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ವರ್ಕ್ ಕಲ್ಚರ್ ಯಾವ ಥರ ಗೊತ್ತಾ? ನೋಡಿ ಈ ಥರ ಉಯ್ಯಾಲೆಲ್ಲಿ ಕೂತ್ಕೊಂಡು, ಇವರು ರೀಸೆಂಟಾಗಿ ಜಾಯ್ನ್ ಆಗಿರೋದು. ನಿಮ್ಗೆ ಅನಿಸ್ತಾ ಇದೆಯಾ ಈ ಥರ ಎಲ್ಲ ಕೂತ್ಕೊಂಡು ಕೆಲಸ ಮಾಡ್ಬೋದು ಅಂತ? ಇಲ್ಲ, ನಮ್ಮ ಕೌಂಟಿಯಲ್ಲಿ ಸ್ವಲ್ಪ ಹಂಗೆ ವಿಚಿತ್ರವಾಗಿ ಕೆಲಸ ಮಾಡ್ತೀವಿ ನಾವು ಕೂತ್ಕೊಂಡು. ಸೊ ಬೈ ಶಿವನ್. ಆಮೇಲೆ ಇಲ್ಲಿ ಬಂದಾಗ ಆ ಕಡೆ ಬೇಡ, ಗ್ರೂಪ್ ಕಾಟೇಜ್ ನಾನು ತುಂಬ ಸರಿ ತೋರಿಸಿದ್ದೀನಿ. ಇಲ್ಲೊಂದು ಮ್ಯಾಜಿಕ್ ತೋರಿಸ್ತೀನಿ. ಆದರೆ ಕೀ ಇಲ್ಲ. ಕೀ ಇದೆಯಾ? ಓಕೆ, ಕ್ಯಾಮರಾಮನ್ ಹಂಗೆ ಬಂದಿದ್ದಾರೆ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಬೇಗ. ಅವ್ರು ಮಾತಾಡಲ್ಲ, ಹಾಗೆ ಅರ್ಥ ಆಗೋಯ್ತು ಅವರಿಗೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಅ ಟೀಮ್ ಹೂ ಇಸ್ ವೆಲ್ ಕನೆಕ್ಟೆಡ್. ಕಣ್ಣಲ್ಲೇ ಮಾತಾಡ್ತಾರೆ ಅಲ್ವಾ? ಓಕೆ, ಆಮೇಲೆ ಇನ್ನೂ ಬನ್ನಿ ವೆರಿ ಇಂಟ್ರೆಸ್ಟಿಂಗ್ ಆಯಿತಾ? ಅದು ಕೀ ಬರೋಷ್ಟರಲ್ಲಿ ಇನ್ನೊಂದು ತೋರಿಸ್ತೀನಿ. ಇದು ನಮ್ಮದು ಮ್ಯಾಜಿಕಲ್ ಟ್ರೀ ಆಯಿತಾ? ಮ್ಯಾಜಿಕಲ್ ಟ್ರೀ ಯಾಕೆ ಅಂತ ಹೇಳಿದ್ರೆ, ನಮ್ಮ ಆ್ಯನ್ಸೆಸ್ಟರ್ಸು ಮರಗಳನ್ನ ವರ್ಷಿಪ್ ಮಾಡ್ತಾಯಿದ್ರು. ವೈ? ಬಿಕಾಸ್ ಆ ಮರಗಳಿಗೊಂದು ಪವರ್ ಇರ್ತಿತ್ತು. ಒನ್ ಟ್ರೀ ಈಸ್ ಕನೆಕ್ಟೆಡ್ ಟು ಮಲ್ಟಿಪಲ್ ಟ್ರೀಸ್. ಈಗ ವಿಲೇಜ್ ಕಡೆ ಹೋದರೆ ದೇವ್ರ ಫೋಟೋ ಇಟ್ಟಿರೋದು, ಆಮೇಲೆ ಅದಕ್ಕೇನೋ ಕಟ್ಟಿರೋದು ವಿಶ್ ಟ್ರೀ ಅಂತ, ಅದ್ರ ಒಟ್ಟಿಗೆ ಏನೋ ಇದು ಸುತ್ತಿರೋದು. ಐ ಮೀನ್ ಆಲ್ ದೀಸ್ ಥಿಂಗ್ಸ್ ಈಸ್ ಜಸ್ಟ್ ಟು ಸೇ ದ್ಯಾಟ್ ವಿ ಹ್ಯಾಡ್ ದಟ್ ಕನೆಕ್ಷನ್ಸ್ ವಿತ್ ಅವರ್. ಇದು ಮೂಢನಂಬಿಕೆ ಎಲ್ಲ ಬೇರೆ ಏನಲ್ಲ. ಈ ಕೆಲವು ಕಡೆ ಯಾರ್ಯಾರೋ ಬಂದು ನಮ್ಮ ದೇಶ ಹಾಳು ಮಾಡಿದ್ಮೇಲೆ ವಿ ಲಾಸ್ಟ್ ದ ಕನೆಕ್ಷನ್ ವಿತ್ ದ ಟ್ರೀಸು. ಸೊ ಇವಾಗ
ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಕೆಲವು ಕಡೆ ಹಳ್ಳಿಗಳಲ್ಲಿ ಪೂಜೆ ಮಾಡಿರ್ತಾರೆ, ಅದೇ ಫೋಟೋನೆಲ್ಲ ಹೊಡೆದು ಕೆಳಗಡೆ ಬಿಸಾಕಿರ್ತಾರೆ, ಇಲ್ಲ ಪ್ಲಾಸ್ಟಿಕ್ ಬಿಸಾಕಿರ್ತಾರೆ. ಸೊ ಏನು ಅಂತ ಹೇಳಿದ್ರೆ ಅವ್ರು ಯಾಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ, ಇನ್ನೊಂದು ಕಡೆ ಯಾಕೆ ನಾವು ಅದನ್ನ ಬಿಸಾಕ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಒನ್ ಸೈಡ್ ಯು ಆರ್ ಸೇಯಿಂಗ್ ದೇವರೇ ನನಗೆ ಒಳ್ಳೇದು ಮಾಡು, ಟ್ರೀ, ಐ ಮೀನ್ ವಾಟ್ ಎವರ್ ಯು ಕಾಲ್ ಇಟ್ ಆಸ್ ಅ ಸ್ಪಿರಿಚುವಲ್ ಆರ್ ವಾಟ್ ಎವರ್, ಇಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಅದನ್ನ ಎಸ್ಬಿಟ್ಟಿರ್ತೀವಿ. ಸೊ ದಟ್ ಈಸ್ ದ ವೆರಿ ಡೇಂಜರಸ್ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. ಆಮೇಲೆ ಇಲ್ಲಿ ನೋಡಿ ಮ್ಯಾಜಿಕಲ್ ಟ್ರೀ, ಇಲ್ಲಿ ಏನಪ್ಪ ವಿಷಯ ಅಂತ ಹೇಳಿದ್ರೆ ಬೇ ಲೀಫ್ ರಿಚುವಲ್ ಅಂತ ಇದೆ. ಬೇ ಲೀಫ್ ರಿಚುವಲ್ ಅಂತ ಹೇಳಿದ್ರೆ ನಿಮಗೆ ಏನು ಪಾಸಿಟಿವ್ ಆಗಿ ಬೇಕು ಅದನ್ನ ಬರೆದು ಇದ್ರ ಒಳಗಡೆ ನೀವು ಬರ್ನ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ರಿಯಾಲಿಟಿ, ಬಿಕಾಸ್ ಇಟ್ ಈಸ್ ಅ ಸೈನ್ಸ್, ದಟ್ ಈಸ್ ಹೌ ಇಟ್ ಈಸ್ ಬಿಲ್ಟ್. ಆ್ಯಂಡ್ ಇದು ಏನ್ಷಿಯಂಟ್ ಸಿವಿಲೈಸೇಷನ್ನು ಇಲ್ಲ ಗ್ರೀಕ್ ಸಿವಿಲೈಸೇಷನ್ ಇವರೆಲ್ಲ ಫಾಲೋ ಮಾಡ್ತಾಯಿದ್ರು. ಬಟ್ ಇಂಡಿಯಾದಲ್ಲೂ ಇತ್ತು, ಬಟ್ ಅದಕ್ಕೆ ಬೇರೆ. ಈಗ ಸಿಂಪಲಾಗಿ ಹೇಳ್ಬಿಡ್ತೀನಿ, ಇವರೆಲ್ಲ ಈ ವೆಸ್ಟ್ ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿಂದೆಲ್ಲ ಕದ್ಕೊಂಡು ಹೋಗಿ ಈಗ ನಮಗೆ ಅದನ್ನ ಮ್ಯಾನಿಫೆಸ್ಟೇಷನ್ ಅಂತೆ ಇನ್ನೊಂದು ಏನಂತೆ ಹೆಸರು ಇಟ್ಟಿಟ್ಟು ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಸೇಯಿಂಗ್ ದಟ್ ಓ ಮೈ ಗಾಡ್ ಯೂನಿವರ್ಸ್ ಅಂತೆ ಹಂಗಂತೆ. ಸೊ ಎವ್ರಿಥಿಂಗ್ ವಾಸ್ ದೇರ್ ನೋಡಿ, ಸತ್ಯ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ವರ್ ದೇರ್ ವಿತ್ ಅಸ್. ಆ್ಯಂಡ್ ಸೊ ಇಲ್ಲಿ ಬೇ ಲೀಫ್ ರಿಚುವಲ್ ಅಂತ ಮಾಡ್ತೀವಿ. ಇದು ಕಂಪಲ್ಸರಿ ನಮ್ಮಲ್ಲಿ ಗೆಸ್ಟ್ ಬಂದಾಗ ದೇ ವಿಲ್ ಹ್ಯಾವ್. ಆ್ಯಂಡ್ ಈ ಒಂದು ಮರಕ್ಕೆ ನಮ್ಮ ಟೀಮ್ ಅವ್ರು ಎಷ್ಟು ಕನೆಕ್ಟೆಡು, ನಮ್ಮ ಗೆಸ್ಟ್ ಎಷ್ಟು ಕನೆಕ್ಟೆಡ್ ಅಂತ ಹೇಳಿದ್ರೆ ದೇ ಟ್ರಸ್ಟ್ ಇನ್ ದಿಸ್ ಪ್ರೋಸೆಸ್. ಓಕೆ, ಸೊ ಹಾಗೆ ಗಾಳಿ ಎಲ್ಲ ಇದೆ ನೋಡಿ, ಗ್ರೀನರಿ ಹಂಗೆ ತುಂಬಿದೆ. ಸೊ ಬನ್ನಿ ಇವಾಗ ನಮ್ಮ ಒಂದು ಕಾನ್ಫರೆನ್ಸ್ ಹಾಲ್ ಇದೆ. ಥ್ಯಾಂಕ್ ಯು ಶಿವಾನಿ. ಸೊ ದಿಸ್ ಈಸ್ ವೇರ್ ಐ ಟ್ರೈನ್ ಪೀಪಲ್. ಈಗ ಬರೋವರಿಗೆ ನೇಚರ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಕೋಚಿಂಗು, ಹೈಯೆಸ್ಟ್ ಮೇಕ್ ಮನಿ ಲೈಕ್ ಅ ಮ್ಯಾಡ್ ಅಂದರೆ ಮೇಕ್ ಅ ಡಿಫ್ರೆನ್ಸ್. ದುಡ್ಡು ಮಾಡೋದು ಮಾತ್ರ ಅಲ್ಲ, ಮೇಕ್ ಅ ಡಿಫ್ರೆನ್ಸ್ ಅಂತ. ಸೊ ಐ ಕೋಚ್ ಆನ್ ದಟ್. ಆಮೇಲೆ ಇಲ್ಲಿ ಯಾರ್ಯಾರ್ದು ಈ ಒಂದು ಕಾನ್ಫರೆನ್ಸ್ ಹಾಲ್ ನೋಡಿ, ಇದು ಓಪನ್ ಮಾಡಿದ ದಿನ ಯಾರು ನಮಗೆ ತುಂಬ ಕನೆಕ್ಟ್ ಅಂತ ಹೇಳಿದ್ರೆ, ಒಂದು ರತನ್ ಟಾಟಾ ತೀರ್ಕೊಂಡಿದ್ದು ನೆಕ್ಸ್ಟ್ ಡೇ ವಿ ಹ್ಯಾಡ್ ಅ ಇನಾಗ್ರೇಷನ್ ಆಫ್ ದಿಸ್. ನನಗೆ ಗೊತ್ತಿರಲಿಲ್ಲ, ಐ ವಾಸ್ ಆನ್ ಟಿಯರ್ಸ್ ಈ ಒಂದು ಕಾನ್ಫರೆನ್ಸ್ ಹಾಲ್ ಓಪನ್ ಆದಾಗ. ಸೊ ರತನ್ ಟಾಟಾಂದು ಫೋಟೋ ಇಲ್ಲಿದೆ. ಓಕೆ, ಸೊ ಇಟ್ ಸೇಸ್ ಐ ಡು ನಾಟ್ ಬಿಲೀವ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್ಸ್, ಐ ಟೇಕ್ ಡಿಸಿಷನ್ಸ್ ಆ್ಯಂಡ್ ಮೇಕ್ ದೆಮ್ ರೈಟ್. ಇದು ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವು ಸರಿ ಮದುವೆ ಆಗಿಬಿಡ್ತೀವಿ, ಬಟ್ ಡಿಸಿಷನ್ನು ಕರೆಕ್ಟ್ ಇದೆಯಾ ಗೊತ್ತಿಲ್ಲ, ಬಟ್ ಆ ಡಿಸಿಷನ್ನ ರೈಟ್ ಮಾಡೋದಿದೆಯಲ್ಲ, ದಟ್ ಈಸ್ ಬಿಸ್ನೆಸ್, ಎನಿವೇರ್ ಇಟ್ ಇಸ್ ದ ಸೇಮ್ ಕನ್ಸರ್ನ್. ಆಮೇಲೆ ಶೀ ಈಸ್ ಲೈಕ್ ಮೈ ಮದರ್ ನೇಚರ್. ಯಾಕಂದರೆ ಪಮೇಲಾ ಗೇಲ್ ಮಲ್ಹೋತ್ರಾ ಅಂತ ನಮ್ಮ ಕೊಡಗಿಗೆ ಬಂದು ಶಿ ಬಿಲ್ಟ್ ಅ ಫಾರೆಸ್ಟ್ ಆ್ಯಂಡ್ ಸೋ ಮೆನಿ ಎನಿಮಲ್ಸ್ ಕೇಮ್ ಬ್ಯಾಕ್. ಕೆಲವರು ಹೇಳ್ಬೋದು ಅವರೇನು ತೋಟ ಮಾಡ್ತಾ ಇರಲಿಲ್ಲ, ಎಲ್ಲ ಕಾಡು ಮಾಡ್ತಾಯಿದ್ರು ಅಂತ. ಶೀಸ್ ಅ ಜೆಮ್. ಇಂಥವರು ನಮ್ಮ ಒಂದು ಊರಿಗೆ ಬಂದು ಈ ಥರ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಫ್ಯೂಚರಿಗೆ ದುಡ್ಡು ಮಾಡ್ತೀವಿ, ಆದರೆ ನಮ್ಮ ಮಕ್ಕಳಿಗೆ ಗಾಳಿ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಊಟ ಕರೆಕ್ಟಾಗಿ ಇಲ್ಲ, ಬೇರೆ ಕೆಮಿಕಲ್ ತುಂಬಿದೆ ಅಂತ ಹೇಳಿದ್ರೆ ಆ ದುಡ್ಡು ಮಾಡಿದ್ರು ಎಷ್ಟಿದ್ರು ವೇಸ್ಟು. ದಟ್ಸ್ ವೈ ಥ್ಯಾಂಕ್ಸ್ ಟು ಹರ್, ಶಿ ಈಸ್ ಅ ಪರ್ಸನ್. ಇವರ ಹಸ್ಬೆಂಡ್ ಒಟ್ಟಿಗೆ ಸೇರಿಕೊಂಡು ನಮ್ಮ ಇಲ್ಲಿಂದ ಹತ್ರ ಇದು ಶಿ ಬಿಲ್ಟ್ ಅ ಸಾಯಿ ಸ್ಯಾಂಕ್ಚುರಿ. ಸೊ ಶಿ ಈಸ್ ನೋ ಮೋರ್, ಬಟ್ ಶಿ ಲೀವ್ಸ್ ಇನ್ ದಿಸ್ ರೂಮ್ ಆ್ಯಸ್ ಪರ್ ಮೈ ಥಾಟ್ ಪ್ರೊಸೆಸ್. ಯಾಕಂದರೆ ಅವ್ರ ಜಾಗಕ್ಕೆ ಹೋಗಿದ್ದೆ, ಐ ಫೆಲ್ಟ್ ವೆರಿ ಅವ್ರ ಫ್ರೆಂಡ್ ಕೂಡ ಬಂದಿದ್ರು ಇದನ್ನ ಇನಾಗ್ರೇಟ್ ಮಾಡಿ, ಐ ಮೀನ್ ಈವೆಂಟಿಗೆ ರೀಸೆಂಟಾಗಿ ಬಂದಿದ್ದರು. ಶಿ ವಾಸ್ ಶಾಕ್ ಟು ಸಿ ದಿಸ್. ಆ್ಯಂಡ್ ನೆಕ್ಸ್ಟ್ ಈಸ್ APJ ಅಬ್ದುಲ್ ಕಲಾಂ. ಕನಸು ಅಂತ ಹೇಳೋದು ಇಟ್ ಈಸ್ ನಾಟ್ ಸಮಥಿಂಗ್ ವೆನ್ ಯು ಸ್ಲೀಪ್, ಇಟ್ ಶುಡ್ ಕಮ್ ಆ್ಯಂಡ್ ಇಟ್ ಶುಡ್ ನಾಟ್ ಲೆಟ್ ಯು ಸ್ಲೀಪ್. ದಟ್ ಈಸ್ ದ ರಿಯಲ್ ಡ್ರೀಮ್ ಅಂತ. ಅಬ್ದುಲ್ ಕಲಾಂ ಯಾಕೆ ಅಂತ ಹೇಳಿದ್ರೆ, ಸೊ ಇವ್ರು 3 ಜನರನ್ನು ನೋಡಿದ್ರೆ ಅವ್ರು ಸತ್ತಾಗ ಒಂದೇ ಹೇಳಿದ್ರು, ಇಂಡಿಯಾ ಲಾಸ್ಟ್ ಅ ಬಿಸ್ನೆಸ್ ಓನರ್ ಅಂತ ಹೇಳಿಲ್ಲ, ವಿ ಲಾಸ್ಟ್ ಅ ಗುಡ್ ಹ್ಯೂಮನ್ ಅಂತ. ಅದೇ ಥರ ಪಮೇಲಾ ತೀರ್ಕೊಂಡಾಗ ಐ ಫೆಲ್ಟ್ ವಿ ಲಾಸ್ಟ್ ಅ ಗುಡ್ ಹ್ಯೂಮನ್. ಅದು ಯಾವಾಗೂ ನನಗೆ ಗೊತ್ತಾಗಿದೆ, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗುವಾಗ ನನಗೆ ಗೊತ್ತಾಗ ಅವರಿಲ್ಲ ಅಂತ. ಆಮೇಲೆ ಅಬ್ದುಲ್ ಕಲಾಮು ಅಷ್ಟೇ, ಅವರು ಸಾಯುವಾಗ ವಿ ಲಾಸ್ಟ್ ಅ ಗುಡ್ ಹ್ಯೂಮನ್. ಸೊ ಇವ್ರು ಯಾರು ಅವರ ಬಿಸ್ನೆಸ್ಸು, ಪ್ರೆಸಿಡೆಂಟು ಇಲ್ಲ ವೆಸ್ಟಿಂದ ಬಂದವರು, ಇದು ಯಾವುದೂ ಇರಲಿಲ್ಲ. ದೇ ಆರ್ ಆಲ್ ಗುಡ್ ಹ್ಯೂಮನ್ಸ್. ಸೊ ನನ್ನ ಇಂಟೆನ್ಷನ್ ಟು ಕ್ರಿಯೇಟ್ ಮೋರ್ ಹ್ಯೂಮನ್ಸ್ ಇನ್ ದಿಸ್ ರೂಮ್. ಸೊ ಕೋಚ್ ಮಾಡ್ತೀನಿ, ಟ್ರೈನ್ ಮಾಡ್ತೀನಿ, ದುಡ್ಡು ಮಾಡೋಕ್ಕೆ ಹೇಳ್ಕೊಡ್ತೀನಿ. ಬಿಕಾಸ್ ಐ ಹ್ಯಾವ್ ಮೇಡ್ ಲಾಟ್ ಆಫ್ ಮನಿ ಫ್ರಮ್ ದ 50,000 ನೆಗೆಟಿವ್ ಬ್ಯಾಲೆನ್ಸು, ಅಂದರೆ ಸಾಲ ಮಾಡ್ಕೊಂಡು ಕಟ್ಟಿರೋ ಕೌಂಟಿನ ಇಷ್ಟೊಂದು ಮಲ್ಟಿ ಕ್ರೋರ್ಸಿಗೆ ತಂದು ಒಂದು ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದರ ಹಿಂದೆ ಇರುವಂಥ ಸೀಕ್ರೆಟ್ಸ್ನ ತುಂಬ ಶಾರ್ಟಾಗಿ ಸ್ವೀಟಾಗಿ ನಿಮಗೆ ಡಿಕೋಡ್ ಮಾಡಿಕೊಡ್ತೀನಿ. ಇಫ್ ಯು ಆರ್ ಇನ್ ಅ ಹಾಸ್ಪಿಟಾಲಿಟಿ ಆರ್ ಸರ್ವಿಸ್ ಇಂಡಸ್ಟ್ರಿ, ದಿಸ್ ಪ್ಲೇಸ್ ಇಸ್ ಫಾರ್ ಯು. ಸದ್ಯದಲ್ಲೇ ಒಂದು ಈವೆಂಟ್ ನಡೀತಾ ಇದೆ ಆ್ಯಂಡ್ BB ಟ್ರೈಬ್ ಇಸ್ ದ ರಿಟ್ರೀಟ್. ಬನ್ನಿ, ಇವಾಗ ಅಲ್ಲಿ ನೆಗಾಡೋದೆಲ್ಲ ಕೇಳಿಸ್ತಾ ಇದೆ. ಹಾಯ್, कैसे हो? ठीक है. अच्छा, ಸೂಪರ್. ಆಮೇಲೆ ಇದು ಜೀಪ್ ನೋಡಿ, ನಮ್ಮದು ಫೇವ್ರೇಟ್ ಜೀಪು. ನನ್ನ ಐಡೆಂಟಿಟಿ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು, ಸ್ಟಾರ್ಟಿಂಗಲ್ಲಿ ಅಡ್ವೆಂಚರ್ ಅಂತ ಹೇಳಿದ್ರೆ. ಆಮೇಲೆ ಕಾಫಿ ನೋಡಿ ಈ ಸ್ಟೇಟಸಲ್ಲಿದೆ. ನೀವು ಬೇಗ ಬಂದರೆ ಇದನ್ನ ಹಿಂಗೆ ನೋಡ್ಬೋದು, ಇಲ್ಲಾಂದರೆ ಅಣ್ಣ ಆಗಿಬಿಟ್ಟಿರುತ್ತೆ. ಆಮೇಲೆ ಇನ್ನೂ ಲೇಟಾಗಿ ಬಂದರೆ ಕುಯ್ದು ಕಾಫಿ ಮಾಡಿಬಿಡ್ತೀವಿ. ಆಮೇಲೆ ನೋಡಿ ಇಲ್ಲೂ ಕರೆಂಟ್ನೆಲ್ಲ ಉಳಿಸ್ತಾ ಇದ್ದಾರೆ.
ಸೊ ಇದು ನಮ್ಮ ರಿವ್ಯಾಂಪ್ಡ್ ರೆಸ್ಟೋರೆಂಟ್. ಓ ಮೈ ಗಾಡ್, ಎಂಥ ಒಂದು ಸೀನ್ ನೋಡಿ. ಅಮ್ಮ ಏನು ಮಾಡ್ತಾ ಇದೀಯಮ್ಮ ನೀನು? ನಾನು ಸ್ವಲ್ಪ ಎಡಿಟಿಂಗ್ ಇತ್ತು ಮಾಡ್ತಾ ಇದ್ದೆ. ಎಡಿಟಿಂಗು. ಏನು ಮಾಡ್ತಾ ಇದ್ದೀರಾ ಸರ್? ಊಟ ತಿಂತಾ ಇದೆಯಾ? ಅವ್ರ ಪಾಪ ಅವ್ರು ಯಾರು ಅವರು? ನಮ್ಮ ರೆಸ್ಟೋರೆಂಟಿಗೆ ಅವರೊಂದು ನಮ್ಮ ಒಂದು ಪಿಲ್ಲರ್, ಆಧಾರ ಸ್ತಂಭ. ಕೊಡ್ತಾರಾ? ಕೊಡುತ್ತೆ. ಆಯಿತು ನವೀನ, ನಂದೊಂದು ಪ್ಲ್ಯಾನ್ ಇದೆ. ನಮ್ಮ ರೆಸ್ಟೋರೆಂಟ್ನ ಹಳೆ ಸ್ಟೈಲ್ ಮಾಡಿಬಿಡುವ ಅಂತ. ಅದೇ ಕುಡಿಯೋರು ಬರಲಿ, ಹೊರಗಡೆಯಿಂದ ಬಿಯರ್ ತರಲಿ. ಫಸ್ಟ್ ಇವರೆಲ್ಲ ಹೇಳಿದ್ರು ಸರಿಗೆ ಏನಾಗಿದೆ, ತಲೆ ಕೆಟ್ಟಿದ್ಯಾ ಅಂತ. ಅಂದರೆ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರೋದು. ಬಟ್ ಇವತ್ತು ನಾನು ಏನಾದರೂ ರಿಟರ್ನ್ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಬರ್ತಾ ಇರೋರು ಫ್ಯಾನ್ ಆಗಿಬಿಟ್ಟಿದ್ದಾರೆ, ಸನ್ಮಾನ ಮಾಡ್ತಾ ಇರ್ತಾರೆ, ಸರ್ ಅಂತ ಕರೀತಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ, ಆಮೇಲೆ ಹೋಗಿ ಮೆಸೇಜ್ ಮಾಡ್ತಾರೆ ರೀಚ್ ಆಗಿದ್ದೀನಿ ಅಂತ. ಬ್ಯೂಟಿಫುಲ್ ಹೆವನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ? ಈ ಪ್ರಪಂಚ ಇಷ್ಟ ಆಗ್ತಾ ಇದೆಯಾ? ದೋಸ್ತನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಟೈಮ್ ಫ್ರೀ ಮಾಡಿಕೊಂಡು ಏನಕ್ಕೆ ತಿನ್ಸ. ಹೌದು. ಸೊ ಹೇಗಿತ್ತು ಈಗ ಒಂದು 3-4-5 ದಿನದಿಂದ ಕಂಟಿನ್ಯೂಸ್ ಗೆಸ್ಟ್ ಇದ್ರಲ್ಲ, ಸೊ ಸನ್ಮಾನ ಆಯಿತು, ಹೇಗನ್ನಿಸ್ತು? ಅಂದರೆ ಎಲ್ಲ ಹೇಳಿ ಏನಾಗುತ್ತೆ ಹೇಳು. ಏನಿಲ್ಲ, ಖುಷಿ ಆಯ್ತು. ಅಂದರೆ ಮಕ್ಕಳು ಬಂತಲ್ವಾ, ತುಂಬ ಖುಷಿ ಆಯಿತು. ಏನು ಮಾಡೋದು ಎಲ್ಲ ಏನೋ ಒಂದು ಕಲಿಯೋಕ್ಕೆ ಸಿಕ್ತು, ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಏನು ಮಾಡಬೇಕು, ಟೀಮ್ನ ಯಾವ ಥರ ಮತ್ತೆ ಇವ್ರು ಬಂದಾಗ ಅದೇ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಇತ್ತಲ್ಲ, ಅವರೇ ಹೇಗಿದ್ರು? ಒಂದು ಕೋಆಪರೇಟೇ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅವ್ರು ಹೇಳಿದ ಟೈಮಲ್ಲಿ ನಾವೆಲ್ಲ ರೆಡಿ ಮಾಡಿದ್ವಿ, ಯಾವುದೂ ಡಿಲೇ ಮಾಡ್ತಿಲ್ಲ. ತುಂಬ ರಿಕ್ವೆಸ್ಟ್ ಮಾಡಿದ್ರು, ಈ ಟೈಮಿಗೆ ಈ ಥರ ಫುಡ್ ಬೇಕು ಅಂತ. ಓಕೆ, ಎಲ್ಲದಕ್ಕೂ ನಾವು ಮಾಡಿದ್ವಿ. ನಾವೇನು ಹೇಳ್ತೀವಿ ಅದಕ್ಕೂ ಅವ್ರು ಫಾಲೋ ಮಾಡಿದ್ರು. ವೆರಿ ನೈಸ್. 9:30 ಒಳಗೆ ಎಲ್ಲ ಕ್ಲೋಸ್ ಮಾಡಿ ಚೆನ್ನಾಗಿ ಮಾಡಿ ನಮಗೆ ಬಿಟ್ಕೊಟ್ಟು. ಎಸ್, ಈ ವಿಡಿಯೋ ಸ್ವಲ್ಪ ಲೆಂತ್ ಆದರೂ ಬೇಜಾರು ಮಾಡ್ಕೋಬೇಡಿ, ಟೈಮ್ ಕೊಟ್ಕೊಂಡು ನೋಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನನ್ನ ಫ್ರೆಂಡ್ ವಿಲಾಸ್ ನಾಯ್ಕ್ ಪೇಂಟ್ ಮಾಡಿ ಕೊಟ್ಟಿರುವಂಥ ಒಂದು ಆರ್ಟ್ ವರ್ಕು ಇದು. ಮತ್ತು ಇದು 2017 ವೆನ್ ಐ ವಾಸ್ ಫ್ಲಡ್ಗಿಂತ ಸ್ವಲ್ಪ ಮುಂಚೆ. ಆ್ಯಂಡ್ ಥ್ಯಾಂಕ್ ಯು ನವೀನ. ಚೆನ್ನಾಗಿ ನೋಡ್ಕೋ, ಫ್ಯೂಚರಿಗೆ ಟ್ರೈನಿಂಗ್ ಆಗ್ತಾ ಇದೆಯಾ? ಓಕೆ, ಆಮೇಲೆ ಇಲ್ಲಿ ಬಂದರೆ ಇದು ನಮ್ಮ ರೆಸ್ಟೋರೆಂಟ್ ನೋಡಿ, ಗೋಲ್ಡನ್ ಕಲರ್ ಜೀಪ್, ಸೀಕ್ರೆಟ್ ಸ್ಪೈಸಸ್ ಅಂತೆಲ್ಲ ಆಗಿದೆ. ಇದು ದರ್ಶನ್ ಅಂತ ನಮ್ಮ ಟೀಮಲ್ಲಿ ಒಬ್ಬ ಪಾಪ, ಅವನಿಗೊಂದು ಚಿಕ್ಕದಾಗ ಒಂದು ಇನ್ಸಿಡೆಂಟ್ ಆಗಿಬಿಟ್ಟು ಆಕ್ಸಿಡೆಂಟು, ಈಸ್ ಟೇಕಿಂಗ್ ಟ್ರೀಟ್ಮೆಂಟು. ಸೊ ಹೀಗೆ ಎಲ್ಲ ಮಾಡಿಫಿಕೇಶನ್. ಈ ಪ್ಲೇಡ್ ಅ ವೆರಿ ಅಮೇಝಿಂಗ್ ರೋಲ್. ಆಮೇಲೆ ಇಲ್ಲಿ ಬಂದರೆ ಐಸ್ ಕ್ರೀಮ್ ಮಾತ್ರ ಮಿಸ್ ಮಾಡಬೇಡಿ. ಗಾಂಧಾರಿ ಐಸ್ ಕ್ರೀಮು, ಅಂದರೆ ಬರ್ಡ್ ಐ ಚಿಲ್ಲಿದು ಐಸ್ ಕ್ರೀಮು ಮಿಸ್ ಮಾಡ್ಕೋಬೇಡಿ, ಸಖತ್ತಾಗಿರುತ್ತೆ. ಹಾಂ, ನೆಕ್ಸ್ಟ್ ಏನು ಬನ್ನಿ. ಈ ವಿಡಿಯೋ ಸ್ವಲ್ಪ ಉದ್ದ ಆದರೆ ನಾನು ಬೈಬೇಡಿ. ಕೋಂಟಿ ಆಮೇಲೆ ಫುಡ್ ಅಂತೆ. ಸೂಪರ್ ವಿಯಾನ್, ಥ್ಯಾಂಕ್ ಯು ವಿಯಾನ್. ಓಕೆ, ಐಸ್ ಕ್ರೀಮ್ ಮಸ್ಟ್ ಟ್ರೈ. ಆಮೇಲೆ ನೋಡಿ, ರೆಸ್ಟೋರೆಂಟ್ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದೀವಿ. ಅಲ್ಲಿ ನೋಡಿ, ನೇಚರ್ ಬಗ್ಗೆ, ಫುಡ್ ಬಗ್ಗೆ, ಫುಡ್ ಯಾಕೆ ನೀವು ಮೆಡಿಸಿನ್ ಥರ ತಿನ್ನಬೇಕು, ಇಲ್ಲಾಂದರೆ ಫ್ಯೂಚರಿಗೆ ನೀವು ಟ್ಯಾಬ್ಲೆಟ್ಸ್ನ ಫುಡ್ಡು ವೇಸ್ಟ್ ಮಾಡಬಾರ್ದು, ಸಿಗರೇಟ್ ಸೇದಬಾರ್ದು ಕೌಂಟಿಯಲ್ಲಿ, ಆಮೇಲೆ ಡ್ರಿಂಕ್ಸ್ ಮಾಡಬಾರ್ದು. ದೀಸ್ ಆರ್ ದ ರೂಲ್ ಸೆಟ್ ಬೈ ಮೈ ಸನ್. ಇದು ಆಗಲ್ಲ ಅಂತ ಹೇಳಿದ್ರೆ ಇದಕ್ಕೆ ಬುಕ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ವಿ ಡೋಂಟ್ ಅಲೋ ಫಾರ್ ಆಲ್ ದೋಸ್ ಥಿಂಗ್ಸು. ಆಮೇಲೆ ನೋಡಿ, ರೈತರ ಬಗ್ಗೆ ಒಂದು ಕತೆ ಹಾಕಿದ್ದೀವಿ. ಓಕೆ, ನಿಮಗೆ ಫ್ರೀಯಾಗಿ ಟೂರ್ ಕೊಡ್ತಾಯಿದ್ದೀನಿ. ಸೊ ಅವರು ಕಷ್ಟಪಟ್ಟು ಗದ್ದೆ ಎಲ್ಲ ರೆಡಿ ಮಾಡಿಕೊಂಡು 75 ಡೇಸಿಗೆ ಅದೆಲ್ಲ ಬರುತ್ತೆ, 90 ಡೇಸಿಗೆ ಅದು ಕ್ರಾಪ್ ತೆಗಿತಾರೆ. ಆಮೇಲೆ ಅದರದ್ದು ಪ್ರೊಸೆಸಿಂಗ್ ಎಲ್ಲ ಮಾಡಿ ಪ್ಲೇಟಲ್ಲಿ ತಂದಿಡ್ತೀವಿ. ಆಮೇಲೆ ನಾವು ಏನು ಮಾಡ್ತೀವಿ, 5-10 ನಿಮಿಷದಲ್ಲಿ ಅದನ್ನ ತಿಂದು ವೇಸ್ಟ್ ಮಾಡ್ತೀವಿ. ಇದನ್ನ ತುಂಬ ಡೀಪಾಗಿ ಹೇಳ್ಬೇಕಂದ್ರೆ, ಒಂದು ಹೊಟ್ಟೆ ಹಸಿಯುವಾಗ, ಊಟ ಸಿಗದಿರುವಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಫ್ಯಾನ್ಸಿಯಾಗಿ, ಸ್ಪೆಷಲಿ ಈಗಿನ ಮಕ್ಕಳು ಇಲ್ಲ ಅಡಲ್ಟ್ಸು, ಕಣ್ಣಾಸೆ ನೋಡ್ತಾರೆ, ಹಾಕ್ಕೊಳ್ತಾರೆ, ಎತ್ಕೊಂಡೋಗಿ ಬಿಸಾಕ್ತಾರೆ. ನಮ್ಮ ಕೊಡಗು ಅಂತಲ್ಲ, ಇಡೀ ಪ್ರಪಂಚದಲ್ಲಿ ರೆಸಾರ್ಟ್ಸಲ್ಲಿ ಎಷ್ಟು ಫುಡ್ ವೇಸ್ಟ್ ಆಗ್ತಾಯಿದೆ, ಒಂದು ಮದುವೆಯಲ್ಲಿ ಎಷ್ಟು ಫುಡ್ ವೇಸ್ಟ್ ಆಗ್ತಾಯಿದೆ ಅಂತ ಹೇಳಿದ್ರೆ ಹೊಟ್ಟೆ ಉರಿಯುತ್ತೆ. ಇದರ ಹಿಂದೆ ತುಂಬ ದೊಡ್ಡ ತಲೆನೋವಿದೆ. ಇಫ್ ಯು ಆರ್ ನಾಟ್, ಉಪ್ಪಿಟ್ಟು ಕರೆಕ್ಟಾಗಿ ನಾವು ತಿಂದಿಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಕೊಡಲ್ಲ ಲೈಫಲ್ಲಿ. ಎಸ್ ವಿ ಆನ್ 100%. ಸೊ ಬನ್ನಿ, ಇವಾಗ ಪಾಪ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಕನ್ಫ್ಯೂಸ್ ಆಗ್ತಿದೆ ಎಲ್ಲೂ ಹೋಗ್ತಾ ಇದ್ದೀವಿ ಅಂತ. ಹೌದಾ, ಥ್ಯಾಂಕ್ ಯು. ಇಲ್ಲಿ ನೋಡಿ, ನಮ್ಮದು ಎಲ್ಲ ಕ್ಲಾಸಿಕಲ್ ಪ್ರಾಡಕ್ಟ್ಸು ಎಲ್ಲ ಇದೆ. ಆಮೇಲೆ ಇದನ್ನ ಆಲ್ಮೋಸ್ಟ್ ಎಡಿಟ್ ಜಾಸ್ತಿ ಮಾಡ್ದಂಗೆ ಹಾಕ್ತೀನಿ ವೀಡಿಯೋನ. ಆಮೇಲೆ ಇಲ್ಲಿ ನೋಡಿ, ಅಜ್ಜಿ ಕಾಲದಲ್ಲಿ ಬಂದಿರುವಂಥ ಕಂಪ್ಲೀಟ್ ಏನೇನು ಇದೆ. ಸೊ ಯಾವ ಕಾಯಿಲೆಗೆ ಯಾವ ಮದ್ದು ಅಂತ ಫೈನಲಾಗಿ ಹೇಳ್ಬೇಕಂದ್ರೆ, ಎಲ್ಲ ಕಾಯಿಲೆಗೆ ಮಧ್ಯೆ ಒಳ್ಳೆ ಫುಡ್ಡು, ಕಿಚನ್ನು ಕರೆಕ್ಟಾಗಿದ್ದರೆ ಸಾಕು.
ಫ್ರಿಡ್ಜ್ ಕರೆಕ್ಟಾಗಿದ್ದರೆ ಸಾಕು. ಆಮೇಲೆ ಈಗ ನೋಡಿ ಇಲ್ಲಿ ನಮ್ಮ ಸ್ಟೇಜ್ ಎಲ್ಲ ಇದೆ. ನೆನ್ನೆ ಅಂತೂ ಫುಲ್ ಇಲ್ಲಿ ಹಬ್ಬ ಇತ್ತು, ಸಖತ್ತಾಗಿತ್ತು. ಆಮೇಲೆ ನಮ್ಮದೊಂದು 2 ಕಾಟೇಜು ಆಗ್ತಾಯಿದೆ, ಅದೀಗ ತೋರಿಸಲ್ಲ. ಯಾಕೆಂತೇಳಿದ್ರೆ ನೀವು ಅದನ್ನ ಇಲ್ಲಿ ಬಂದ ಮೇಲೆ ನೋಡಿ. ಓಕೆ, ಆಮೇಲೆ ಈಗ ಹೋಗ್ತಾ 7 ಕಾಟೇಜಸ್ಸು ಇಲ್ಲಿ ನೋಡಿ. ಇಲ್ಲಿ ಬನ್ನಿ ನೋಡಿ, ನೀವು ಕೌಂಟಿಗೆ ಬಂದರೆ ಆ ಕಡೆ ತೋರಿಸ್ಬಿಡಿ. ಹಾಂ, ಕೌಂಟಿಗೆ, ಯಾಕಂದರೆ ಅವು ನಮ್ಮ ಕ್ಲೈಂಟಿಗೆಲ್ಲ ಬಂದ ಮೇಲೆ ತೋರಿಸ್ಬೇಕು. ಕೌಂಟಿಗೆ ಬಂದರೆ ಒಂದು ಮಿಸ್ ಮಾಡ್ಕೊಳ್ಳೇಬಾರ್ದು ಆ ಥರ ಒಂದು ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ನೈಟ್ ಪ್ಲಾಂಟೇಶನ್ ವಾಕ್ ವಿತ್ ಲ್ಯಾಂಟನ್ಸು. ನಾಕ್ಟರ್ನಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸ್ಟಾರ್ ಗೇಸಿಂಗ್ ಮಾಡ್ಬೋದು. ಆ್ಯಂಡ್ ದೀಪಿಕಾ ದಾಸು ತುಂಬ ಸತಿ ಪ್ಲಾಂಟೇಶನ್ ವಾಕ್ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ ಟೀಮ್ ಫ್ಯಾಮ್ಲೀಸು ಮಸ್ಟ್ ಟ್ರೈ. ಇದನ್ನ ಮಾತ್ರ ಮಿಸ್ ಮಾಡಬೇಡಿ. ಬೇರೆ ಯಾವುದು ಮಿಸ್ ಮಾಡಿದ್ರು ಐ ವುಡ್ ಸೇ. ಮತ್ತು ಅದು ಐಸ್ ಕ್ರೀಮು, ಬರ್ಡೇ ಚಿಲ್ಲಿ ಐಸ್ ಕ್ರೀಮು. ಆ್ಯಕ್ಚುಲಿ ನಾವೆಲ್ಲ ಕಂಡಿರೋದೆಲ್ಲ ಯೂನಿಕ್ ಪ್ರಾಡಕ್ಟ್ಸೇ. 7 ಕಾಟೇಜಸ್ಸು. ಈ ಕಡೆ ಬಂದರೆ ಇಲ್ಲಿ ಕಾಟೇಜಸ್ಸು ಅಷ್ಟೇ ನೋಡಿ. ಪಕ್ಷಿ ಸೈಲೆಂಟ್ ಆಗಿರುತ್ತೆ, ಏನು ಸೌಂಡ್ ಇಲ್ಲ. ಆಮೇಲೆ ಇಲ್ಲಿ ನಮ್ಮ ಪೂಲ್ ಇದೆ. ಪೂಲ್ ಹತ್ರ ಹೋಗುವ. ಸೊ ಪೂಲ್ ಈಗ ಸ್ವಲ್ಪ ಇದೊಂದು ಮರ ಇದೆ. ಇದೊಂದು ಸೀಸನಲ್ಲಿ ನಮಗೆ ಪೂಲ್ ಮೇಂಟೆನೆನ್ಸ್ ತುಂಬ ಕಷ್ಟ. ನೋಡಿ ಹೆಂಗೆ ಬಿದ್ದಿದೆ ಅಂತ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಕ್ಲೀನ್ ಮಾಡಿದ್ರು, ಇವಾಗ ಅಷ್ಟು ಬೇಗ ಅದು ಬಿದ್ದಿರುತ್ತೆ. ಸೊ ಮರ ಕಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ನಮ್ಮಮ್ಮ ಹೇಳ್ತಾರೆ ಸ್ವಲ್ಪ ಟ್ರಿಮ್ ಆದರೂ ಮಾಡೋದು ಅಂತ. ನನಗೆ ಐ ಡೋಂಟ್ ಲೈಕ್ ಟು ಡೂ ದ್ಯಾಟ್ ಫಾರ್ ಸಮ್ ರೀಸನ್ಸು. ಬೇಜಾರಾಗುತ್ತೆ. ಸೊ ಅದೇ ಇವತ್ತಿನ ವಿಶೇಷ. ಕಂಪ್ಲೀಟ್ ನೋಡಿದ್ರಲ್ಲ. ಸೊ ಎವರ್ಗ್ರೀನ್ ಕೌಂಟಿನ ತುಂಬ ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ನಿಮ್ಮ ಹತ್ರ ಕೆಲವು ತಿಂಗಳು ನಮಗೆ ಬುಕ್ಕಿಂಗ್ ಇರಲಿಲ್ಲ. ಜಾನ್ವರಿ ಅನೌನ್ಸ್ಮೆಂಟ್ ಆಗಿ ಒಂದು ಸ್ವಲ್ಪ ದಿನ ಓಡ್ತು, 15 ಡೇಸು ಬುಕ್ಕಿಂಗ್ ಇತ್ತು. ಆಮೇಲೆ ಫೆಬ್ರವರಿ ಮಾರ್ಚ್ ಇರಲಿಲ್ಲ. ಮೇ ಜೂನು ಸಿಕ್ಕಾಪಟ್ಟೆ ಮೇಲೆ ಹೋಯಿತು ಬುಕ್ಕಿಂಗ್ಸು. ಸಖತ್ತಾಗಿ ಬಂದರು, ಎಲ್ಲ ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಯಿತು. ಅಲ್ಲಿಂದ ನಾನೇ ಆ್ಯಕ್ಚುಲಿ ಅದನ್ನ ಕ್ರ್ಯಾಶ್ ಮಾಡಿದೆ. ಯಾಕಂತ ಹೇಳಿದ್ರೆ ನಾನು ಇನ್ನೂ ರಿಸರ್ಚ್ ಮಾಡಲೇ ಇದೆ. ಅಂದರೆ ಮಾಂಸ ಇಲ್ಲ, ನಾನ್ ವೆಜ್ ಇಲ್ಲ, ಬಟ್ ಮಾಕ್ ಮೀಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲ ನಿಮಗೆ ಯಾವುದೇ ನಾನ್ ವೆಜ್ ಇದ್ದರೂ ಅದರಲ್ಲಿ ಯು ವಿಲ್ ಗೆಟ್ ಇಟ್ ವಿತ್ ಪ್ಯೂರ್ ವೆಜ್ ಅದು. ಸೊ ಈ ಥರ ಒಂದು ಕಾನ್ಸೆಪ್ಟ್ನ ಕಂಡಿಡಿದೆ. ಆಮೇಲೆ ಐಸ್ ಕ್ರೀಮು ಡಿಫ್ರೆಂಟಾಗಿರುತ್ತೆ ಅಂದೆ. ಆಮೇಲೆ ಕಂಪ್ಲೀಟ್ ಆರ್ಗ್ಯಾನಿಕ್ ಮಾಡಿದೆ. ನಮ್ಮದು ಸ್ಪೈಸಸ್ ಎಲ್ಲ ಇಲ್ಲಿ ಹೋಮ್ ಮೇಡ್ ಸ್ಟೈಲಲ್ಲಿ ಮಾಡಿಸಿದೆ. ಸೊ ಇದೆಲ್ಲ ಮಾಡಿಸೋಷ್ಟರಲ್ಲಿ ಐ ವಾಂಟೆಡ್ ಟು ಹ್ಯಾವ್ ದಟ್ ಬ್ರೀದಿಂಗ್ ಸ್ಪೇಸು. ಯಾಕೆಂತ ಹೇಳಿದ್ರೆ ಐ ವಾಂಟೆಡ್ ಟು ಗಿವ್ ದಟ್ ಅಥೆಂಟಿಸಿಟಿ ಟು ಅ ಗೆಸ್ಟು. ಯಾರಾದರೂ ಕಾಲ್ ಮಾಡಿಬಿಟ್ಟು ಎಷ್ಟು ನಿಮ್ಮದು ಬುಕ್ಕಿಂಗ್ ಪ್ರೈಸ್ ಅಂತೇಳಿ ರೇಟ್ ಕೇಳ್ಕೊಂಡು ಕಾಲ್ ಕಟ್ ಮಾಡೋರಿಗೆ ಈ ಪ್ಲೇಸ್ ಇಲ್ಲ. ಯಾಕೆಂತ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್ ದ ಪ್ರೈಸ್, ಇಟ್ಸ್ ಅಬೌಟ್ ದ ವ್ಯಾಲ್ಯೂ ವಾಟ್ ವಿ ಹ್ಯಾವ್ ಆ್ಯಡೆಡ್. ನನಗಿದನ್ನ ಚೀಪಲ್ಲೇ ಕೊಡ್ಬೋದು, 1500-2000 ರೂಪಾಯಲ್ಲಿ ಕೊಡ್ಬೋದು, ಪ್ರೊವೈಡೆಡ್ ಇಫ್ ಯು ಆರ್ ಓಕೆ ಅಸ್ ಟು ಫೀಡ್ ದ ಪಾಯ್ಸನ್ ವಿಚ್ ಐ ಡೋಂಟ್ ವಾಂಟ್ ಟು ಡೂ. ಸೊ ವಿ ಆರ್ ನಾಟ್ ಹಿಯರ್ ಟು ಫೀಡ್ ಎನಿ ಕೈಂಡ್ ಆಫ್ ಪಾಯ್ಸನ್ನು, ಜಂಕ್, ಸ್ನ್ಯಾಕ್, ಲೇಟ್ ನೈಟ್ 2 ಗಂಟೆಗೆ ತಿನ್ನೋದು, ಬೆಳಗ್ಗೆದ್ದು ಟ್ಯಾಬ್ಲೆಟ್ ನುಂಗೋದು, ಇಲ್ಲ ಲೆಮನ್ ಜ್ಯೂಸ್ ಕೇಳೋದು. ನೋ, ದಿಸ್ ಈಸ್ ನಾಟ್ ಎವರ್ಗ್ರೀನ್ ಕೌಂಟಿ. ಎವರ್ಗ್ರೀನ್ ಕೌಂಟಿ ಒಂದು ಟೈಮಲ್ಲಿ ಆ ಥರ ಇತ್ತು. ಇವಾಗ ಇಟ್ ಈಸ್ ಆಲ್ ಅಬೌಟ್ ನೇಚರ್ ಆ್ಯಂಡ್ ಐ ಸ್ಟಿಕ್ ಟು ಮೈ ಡಿಸಿಷನ್. ಆ್ಯಂಡ್ ಕೆಲವ್ರು ಹೇಳಿದ್ರು ಇದು ಆಗಲ್ಲ ಅಂತ, ಆಗಿದೆ. ಈಗ ಐ ವುಡ್ ಸೇ ಯು ಆರ್ ಆಲ್ ಇನ್ವೈಟೆಡ್. ನಿಮ್ಗೆ ಯಾವಾಗ ಬರಬೇಕು ಅನಿಸುತ್ತೋ ಬನ್ನಿ. ಆ್ಯಂಡ್ ಇಫ್ ಯು ಫೀಲ್ ದಟ್ ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದ ಬಡ್ಜೆಟ್, ಅದು ಆನೆಸ್ಟಾಗಿ ಹೇಳ್ಬಿಡಿ, ನಮಗೆ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡಿಕೊಡಿ, ನಾವು ಬರಬೇಕು ಅಂತ. ಐ ಆಮ್ ವೆರಿ ಹ್ಯಾಪಿ. ಐ ವಾಂಟ್ ದ ರೈಟ್ ಕಸ್ಟಮರ್ ಅಷ್ಟೇ, ಬೇರೆ ಏನಿಲ್ಲ. ಇಟ್ಸ್ ನಾಟ್ ಅಬೌಟ್ ದ ಮನಿ, ಇಟ್ಸ್ ಅಬೌಟ್ ದ ವ್ಯಾಲ್ಯೂ ಆ್ಯಡ್ ಆ್ಯಂಡ್ ವಾಟ್ ಐ ಆಮ್ ಆಫರಿಂಗ್. ನನಗೆ ಐ ವಾಂಟ್ ದ ರೈಟ್ ಪೀಪಲ್ ಹಿಯರ್. ಆ್ಯಂಡ್ ವಿತ್ ದಟ್ ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್ ವಿಡಿಯೋ. ನನಗೆ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡೋದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಇದರೊಟ್ಟಿಗೆ ನೀವೇನಾದರೂ ನಮ್ಮ ಎವರ್ಗ್ರೀನ್ ಕೌಂಟಿಗೆ ಬರೋ ಒಂದು ಪ್ಲ್ಯಾನ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ, ಕೊಲ್ಲಿಗೊಟ್ಟಿಗೆ. ಸ್ವಲ್ಪ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಈ ಒಂದು 2 ಮಂತ್ಸಲ್ಲಿ ಐ ವಿಲ್ ಬಿ ಇನ್ ದ ಪ್ರಾಪರ್ಟಿ ಟು ಮೇಕ್ ಶ್ಯೂರ್ ಐ ಗಿವ್ ದಟ್ ಪರ್ಸ್ನಲ್ ಟಚ್. ಇನ್ ಕೇಸ್ ನಂದು ಟ್ರಾವೆಲಿಂಗ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಬಿ ಇನ್ ದ ಪ್ರಾಪರ್ಟಿ. ಇಲ್ಲಿರ್ತೀವಿ. ಯಾಕಂದರೆ ವಿ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಯು. ನಿಮ್ಮನ್ನ ಕೇಳಬೇಕು, ನಿಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ಅಂತ. ನಮ್ಮ ರಿವ್ಯೂಸ್ ನೋಡ್ಬೋದು. bbtriberetreat.in ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. evergreencounty.com ಅಲ್ಲೂ ನೋಡ್ಬೋದು. ಎಂಡ್ ಆಫ್ ಇಟ್ಸ್ ಅ ಜರ್ನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಯು ಹ್ಯಾವ್ ಬ್ಲೆಸ್ಡ್ ಮೀ. ತುಂಬ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ಈಗ ಫೈನಲಾಗಿ ಒಂದು ವೀಡಿಯೋ ಬಂದು ಹಾಯ್ ಹೇಳುವಂತ. ಸೊ ಮಧ್ಯದಲ್ಲಿ ಬರ್ತಾ ಇರುತ್ತೆ ಲಾಟ್ ಆಫ್ ಅಪ್ಡೇಟ್ಸ್ ಇನ್ ಪ್ರೋಗ್ರೆಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೀವು ಯಾವಾಗ ಬರ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹೆಚ್ಚು ನಿಮಿಷ